ಕೆಲವು ದಿನಗಳಿಂದ ನಮ್ಮೆಲ್ಲರ ಭಾವೈಕ್ಯತೆಯ ಕೇಂದ್ರ ಜನರ ಭಾವನೆಗಳಿಗೆ ಚ್ಯುತಿ ತರ್ತಕ್ಕಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಧರ್ಮಸ್ಥಳ ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಒಂದು ಭಾವೈಕ್ಯತೆಯ ಸ್ಥಳ, ನಮ್ಮ ನಂಬಿಕೆಯ ಸ್ಥಳ. ಇವತ್ತು ಧರ್ಮಸ್ಥಳವನ್ನು ಆ ಭಾವೈಕ್ಯತೆಯನ್ನು ಹಾಳು ಮಾಡಬೇಕು, ಹಿಂದೂ ಧರ್ಮದ ಜನರ ಭಾವನೆಗಳಿಗೆ ಧಕ್ಕೆ ತರಬೇಕು ಅಂತಕ್ಕಂಥ ಒಂದಷ್ಟು ಏನು ಹುನ್ನಾರಗಳು ನಡೀತಾ ಇತ್ತು, ಅದಕ್ಕೆ ಪ್ರೇರಣೆ ನೀಡ್ತಕ್ಕಂಥ ಕೆಲಸವನ್ನು ಇವತ್ತಿನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇವತ್ತು ಸೌಜನ್ಯ ಅಂತಕ್ಕಂಥ ಹೆಣ್ಣು ಮಗಳಿಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧವಾಗಿರ್ತಕ್ಕಂಥ ಹೋರಾಟಕ್ಕೆ ನಮ್ಮದೇನು ಆಕ್ಷೇಪ ಇಲ್ಲ. ಆ ಹೆಣ್ಣಿಗೆ ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು, ಅದ್ರ ಭಾಗ ಇದೆ, ನಡೀತಾ ಇದೆ, ನಡೀಲಿ, ಅದ್ರ ಬಗ್ಗೆ ನಮ್ಮದೇನು ಆಕ್ಷೇಪ ಇಲ್ಲ. ಆದರೆ ಯಾವುದೋ ಒಂದು ಪ್ರಕರಣವನ್ನು ಇಟ್ಕೊಂಡು ಧರ್ಮಸ್ಥಳವನ್ನು ಗುರಿಯಾಗಿಟ್ಕೊಂಡು ಇವತ್ತು ಆ ಭಾವೈಕ್ಯತೆ ಕೇಂದ್ರಕ್ಕೆ ಏನಾದರೂ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿ ಏನಾದರೂ ಕಾಂಗ್ರೆಸ್ ಸರ್ಕಾರ ಭಾವಿಸಿದರೆ ಇದು ಅವರ ಮೂರ್ಖತನ ಅಂತ ಹೇಳಿ ನಾನು ಭಾವಿಸ್ತೀನಿ. ಒಂದು ವೇಳೆ ನೋಡ್ತಾ ಇದ್ದೀವಿ ಕಳೆದ ಕೆಲವು ದಿನಗಳಿಂದ ಯಾರೋ ಒಬ್ಬ ಅನಾಮಿಕ ವ್ಯಕ್ತಿ ಬರೋದಂತೆ, ಒಂದಷ್ಟು ಕಡೆ ಜಾಗದಲ್ಲಿ ನಾನು ಹೆಣಗಳನ್ನು ಹೂತಿಟ್ಟಿನಿ ಅಂತ ಹೇಳೋದು. ಇವತ್ತು 13ನೇ ಜಾಗವನ್ನು ಅಗಿತಾ ಇದ್ದಾರೆ. ಯಾವುದೋ ಒಂದು ಜಾಗದಲ್ಲಿ ಕಳೆ ಬರ ಸಿಕ್ಕಿದೆ ಬಿಟ್ಟರೆ ಬೇರೆ ಯಾವ ಜಾಗದಲ್ಲೂ ಕೂಡ ಕಳೆ ಬರಗಳು ಸಿಗ್ತಾ ಇಲ್ಲ. ಆದರೆ ಎಲ್ಲೋ ಒಂದು ಕಡೆ ಜನರ ದಿಕ್ಕನ್ನು ತಪ್ಪಿಸಿ ಸರ್ಕಾರ ಎಲ್ಲೋ ಒಂದು ಕಡೆ ಎಡಪಂಥೀಯರು ಏನೋ ಎಂಥದೋ ಬುದ್ಧಿಜೀವಿಗಳು ಅಂತ ಹೇಳಿ ತಮ್ಮನ್ನು ತಾವೇ ಕರೆಸ್ಕೊಳ್ತಕ್ಕಂಥ ವ್ಯಕ್ತಿಗಳ ಪ್ರೇರಣೆಗೆ ಒಳಗಾಗಿ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ SITಯನ್ನು ರಚನೆ ಮಾಡಿ ಅಲ್ಲಿ ತನಿಖೆಯನ್ನು ಮಾಡ್ತಾ ಇದೆ. ಅದರ ಹಿಂದೆ ಅಲ್ಲೊಬ್ಬರು ಮಂಗಳೂರಿನೊಬ್ಬ ಮೇಧಾವಿ DC ಇದ್ರಂತೆ, ಯಾರೋ ಸೆಂತಿಲ್ ಅಂತ ಹೇಳಿ. ಆ ವ್ಯಕ್ತಿಯ ಹುನ್ನಾರದಿಂದ ಇವತ್ತು ಕೇರಳದ MP ಆಗಿದ್ದಾರೆ. ಅವರ ಹುನ್ನಾರದಿಂದಾಗಿ ಇವತ್ತು SIT ರಚನೆಯನ್ನು ಮಾಡಿ ಇವತ್ತು ಧರ್ಮಸ್ಥಳದ ಭಾವೈಕ್ಯತೆಗೆ ಧಕ್ಕೆ ತರ್ತಕ್ಕಂಥ ಏನು ಪ್ರಯತ್ನ ಮಾಡಬೇಕು ಅಂತ ಹೇಳಿ ಭಾವಿಸಿದರೆ ಇದು ಇಡೀ ಹಿಂದೂ ಸಮಾಜ ಸಹಿಸೋದಿಲ್ಲ. ಯಾಕಂದರೆ ಇವತ್ತು ನಾವೆಲ್ಲರೂ ಕೂಡ ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋಗಿ ಮಂಜುನಾಥ ಸ್ವಾಮಿ ಅಣ್ಣಪ್ಪನನ್ನು ನಾವು ಪೂಜೆ ಮಾಡೋದು ನಮ್ಮ ಭಕ್ತಿಯ ಒಂದು ಕೇಂದ್ರ. ಅದು ಆ ಕೇಂದ್ರಕ್ಕೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡಿದರೆ ಇವತ್ತು ಹಿಂದೂ ಸಮಾಜ ಎದ್ದು ನಿಂತರೆ ಈ ಯಾವ ಎಡಚರಗಳು ಕೂಡ ಯಾವುದೋ ಒಂದು ಸಮುದ್ರದಲ್ಲಿ ಹೋಗಿ ಬಿದ್ದಿರ್ತಾರೆ. ಇವತ್ತು ಅದಕ್ಕೆ ಧಕ್ಕೆ ತರ್ತಕ್ಕಂಥ ಕೆಲಸಕ್ಕೆ ನಾವು ಇದು ಖಂಡಿಸ್ತೇವೆ. ಅಲ್ಲಿ ಏನು ಅನ್ಯಾಯ ಆಗಿದೆ ಅದು ತನಿಖೆ ಆಗಲಿ, ಅದಕ್ಕೆ ಆ ಅನ್ಯಾಯ ಆದವರಿಗೆ ನ್ಯಾಯ ಸಿಗಲಿ, ಅದ್ರ ಬಗ್ಗೆ ನಮ್ದೇನೂ ಆಕ್ಷೇಪ ಇಲ್ಲ. ಆದರೆ ಈ ರೀತಿಯ ಭಾವೈಕ್ಯತೆ ಕೇಂದ್ರಕ್ಕೆ ಏನಾದ್ರು ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡಿದರೆ ಇಡೀ ಹಿಂದೂ ಸಮಾಜ ಸುಮ್ಮನಿರೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ.